ಭಾರತಕ್ಕೆ ಬಂದಿದ್ದ ವ್ಲಾಡಿಮಿರ್ ಪುಟಿನ್ ಅವರು ನೀಡಿದ ಭಾಷಣದಲ್ಲಿ ಒಂದು ಸಣ್ಣ ತಪ್ಪು ನಡೆದಂತಾಯಿತು. ಅವರು ಕೂಡಂಕುಳಂತಹ ಅಣು ವಿದ್ಯುತ್ ಸ್ಥಾವರಗಳಲ್ಲಿ ಎಂದು ಹೇಳಿದಾಗ ಆ ಪದವು ಕೆಲವರಲ್ಲಿ ಆತಂಕವನ್ನು ಉಂಟುಮಾಡಿತು. ಏಕೆಂದರೆ ಇಂತಹ ಮಾತುಗಳು ನಮ್ಮ ವಿರೋಧಿ ರಾಷ್ಟ್ರಗಳನ್ನು ಪ್ರಚೋದಿಸಬಹುದೆಂಬ ಭಾವನೆ ಮೂಡಿತು. ಭವಿಷ್ಯದಲ್ಲಿ ಇದನ್ನು ಟಾರ್ಗೆಟ್ ಮಾಡಲು ನಾವು ಸ್ವತಃ ಮಾಹಿತಿ ನೀಡಿದಂತಾಗಿಬಿಡುತ್ತದೆಯೇ ಎಂಬ ಚರ್ಚೆಯು ಶುರುವಾಯಿತು. ಭಾರತದ ಸಮುದ್ರ ತೀರದ ಉದ್ದವು ಸುಮಾರು 7,500 ಕಿಲೋಮೀಟರ್ ಇದೆ. ಸಮುದ್ರ ಮಾರ್ಗವಾಗಿ ದಾಳಿ ಮಾಡುವ ಸಾಧ್ಯತೆಗಳ ಬಗ್ಗೆ ಕೂಡ ಚರ್ಚೆಗಳು ನಡೆದವು. ಈ ಹಿನ್ನೆಲೆ ಭಾರತವು ಒಂದು ಸ್ಪಷ್ಟವಾದ ಪ್ರತಿಕ್ರಿಯಾತ್ಮಕ ಸಂದೇಶವನ್ನು ನೀಡಬೇಕಾದ ಅಗತ್ಯತೆ ಎದುರಾಯಿತು ಎಂಬ ಅಭಿಪ್ರಾಯ ವ್ಯಕ್ತವಾಯಿತು. ಅದಕ್ಕಾಗಿ ಗಣರಾಜ್ಯೋತ್ಸವ ಮೆರವಣಿಗೆಯಲ್ಲಿ ಭಾರತ ತನ್ನ ಶಕ್ತಿಯನ್ನು ವಿಶ್ವದ ಮುಂದೆ ಪ್ರದರ್ಶಿಸಿತು. ಲಾಂಗ್ ರೇಂಜ್ ಆಂಟಿಶಿಪ್ ಹೈಪರ್ಸೋನಿಕ್ ಗ್ಲೈಡ್ ಮಿಸೈಲ್ LRAASM ಸೇರಿದಂತೆ ದೀರ್ಘ ವ್ಯಾಪ್ತಿಯ ರಕ್ಷಣಾ ಸಾಮರ್ಥ್ಯವನ್ನು ತೋರಿಸಿ ನಮ್ಮ ಭದ್ರತಾ ಪದರಗಳನ್ನು ಮೀರಿ ತಲುಪುವುದು ಸುಲಭವಲ್ಲ ಎಂಬ ಸಂದೇಶವನ್ನು ನೀಡಿದಂತೆ ಕಾಣಿಸಿತು. ಅದರ ವೇಗ ಮಾರ್ಚ್ 10 ಹಾಗೂ ಸುಮಾರು 1,500 ಕಿಲೋಮೀಟರ್ ವ್ಯಾಪ್ತಿಯ ಸಾಮರ್ಥ್ಯವಿದೆ ಎಂದು ತಿಳಿಸಲಾಯಿತು. ಈ ಮೂಲಕ ನಮ್ಮ ರಕ್ಷಣಾ ವ್ಯವಸ್ಥೆಯನ್ನು ಮೀರಿ ಬರಲು ಸಾಧ್ಯವಾದರೆ ಮಾತ್ರ ಪ್ರಯತ್ನಿಸಿ ಎಂಬ ಗಟ್ಟಿಯಾದ ಸಂದೇಶವನ್ನು ಭಾರತ ಜಗತ್ತಿಗೆ ನೀಡಿದಂತಾಯಿತು.